ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಾವಡಿಯ ನಡೀತಾ ಇದೆ. ಕಾವಡಿಯಗಳು ಅದನ್ನು ಹೊತ್ಕೊಂಡು ಹೋಗುವ ದಾರಿಯುದ್ದಕ್ಕೂ ಏನೆಲ್ಲ ಶಾಂತಿಪೂರ್ವಕವಾಗಿ ಹೋಗ್ತಿದ್ದಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಆಗಾಗ ಕಾಣಿಸ್ತಾನೆ ಇರುತ್ತೆ. ಆಗಾಗ ಏನು ಡೈಲಿ ಕಾಣಿಸ್ತಾನೆ ಇರುತ್ತೆ. ದಿನ ಬೆಳಗಾದರೆ ಎಲ್ಲೋ ಒಂದು ಕಡೆ ಹಲ್ಲೆ, ಎಲ್ಲೋ ಒಂದು ಕಡೆ ದಾಳಿ, ಎಲ್ಲೋ ಒಂದು ಕಡೆ ಧ್ವಂಸ ಎಲ್ಲವೂ ನಡೀತೈತೆ. ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾತ್ರ ಕಾವಡಿಯಗಳಷ್ಟು ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ, ಒಳ್ಳೆ ನಡತೆಯಿಂದ ನಡೆದುಕೊಳ್ಳುವವರು ಇಲ್ಲವೇ ಇಲ್ಲ ಅಂತ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣದಲ್ಲಿ ಅದಕ್ಕೆ ಪ್ರತಿಯಾಗಿ ಮೊಹರ್ರಂ ನಡೆಸುವವರು, ಮೊಹರ್ರಂ ಮೆರವಣಿಗೆಯಲ್ಲಿ ದೊಡ್ಡ ದೊಡ್ಡ ಕೃತ್ಯಗಳನ್ನು ಮಾಡ್ತಾರೆ ಅಂತ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದೀನಿ ಅನ್ನೋದನ್ನು ಸಹ ಮರೆತು ತುಂಬ ನೀಚತನದಲ್ಲಿ ಮಾತಾಡಿದ್ದಾರೆ. ಅದರ ಬಗ್ಗೆ ಹೆಚ್ಚಿಗೆ ನಾನು ಹೇಳಲ್ಲ, ಯಾಕಂದರೆ ಅವರು ಹೋದಂಥ ನೀಚ ಮಟ್ಟಕ್ಕೆ ನಾವು ಹೋಗೋಕ್ಕಾಗಲ್ಲ. ಹಾಗಾಗಿ ಮೊಹರ್ರಂ ಬಗ್ಗೆ, ಮುಸ್ಲಿಮರ ಬಗ್ಗೆ, ಕಾವಡಿಯಗಳಿಗೆ ಹೋಲಿಸಿ ಯೋಗಿ ಆದಿತ್ಯನಾಥ್ ಮಾಡಿದ ಭಾಷಣದ ಬಗ್ಗೆ ನಾನು ಮಾತಾಡಲ್ಲ. ನಿಮಗೆ ಆಸಕ್ತಿ ಇದ್ದರೆ ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ಅಷ್ಟು ಕೆಳಮಟ್ಟಕ್ಕೆ ಒಬ್ಬ ಮುಖ್ಯಮಂತ್ರಿ ಹೋಗಬಾರ್ದು. ಅದು ಸಹ ಸಮಾನತೆಯನ್ನು ಸಾರುವ ಸಂವಿಧಾನ ಇರುವಂತಹ ರಾಷ್ಟ್ರದಲ್ಲಿ ಹೋಗಲೇಬಾರದು. ಹೋದರೆ ಅಂಥ ವ್ಯಕ್ತಿಗೆ ಒಂದು ಕ್ಷಣವೂ ಆ ಸೀಟಲ್ಲಿ ಇರೋದಕ್ಕೆ ಅರ್ಹತೆ ಇರಲ್ಲ. ಬಟ್ ನಮ್ಮ ದೇಶದ ಪರಿಸ್ಥಿತಿ ಹೀಗಿದೆ, ಅದು ಬಿಡಿ. ಸೊ ಕಾವಡಿಯಗಳು ಬಹಳ ಶಾಂತಿಯುತವಾಗಿ ಹೋಗ್ತಾ ಇದ್ದಾರಂತೆ. ನೀವು ನೋಡ್ತಾ ಇದ್ದೀರಿ ಎಷ್ಟು ಶಾಂತಿಯುತವಾಗಿ ಹೋಗ್ತಾ ಇದ್ದಾರೆ ಅಂತ. ಇವತ್ತು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಏನು ಅಂದರೆ ದೇಶ ಕಾಯುವ ಯೋಧನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸುಮ್ಮನೆ ಹಲ್ಲೆ ನಡೆಸಿಲ್ಲ, ಕೆಳಗೆ ಹಾಕಿ ತುಳಿದು ಬಿಸಾಕಿದ್ದಾರೆ. ಆ ಮಟ್ಟಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಯಾರನ್ನು ಬೇಕಾದ್ರೂ ಹೊಡಿಬೋದು. ಕಾವಡಿಯ ಅನ್ನುವ ಲೈಸೆನ್ಸ್ ನಿಮ್ಮ ಹತ್ರ ಇದ್ದರೆ ಯಾರನ್ನು ಬೇಕಾದ್ರೂ ಹೊಡಿಬೋದು, ಎಲ್ಲಿ ಬೇಕಾದ್ರೂ ದಾಳಿ ಮಾಡ್ಬೋದು, ಏನು ಬೇಕಾದ್ರೂ ಧ್ವಂಸ ಮಾಡ್ಬೋದು, ಪೊಲೀಸರನ್ನು ಹೊಡಿಬೋದು, ಆರ್ಮಿಯವರನ್ನು ಹೊಡಿಬೋದು ಅಂತ ಇವತ್ತು ನಿರೂಪಣೆ ಆಗೋಯ್ತು. ಅದರ ಜೊತೆಗೆ ಆದಿತ್ಯನಾಥ್ ಹೇಳಿದ್ರಲ್ಲ, ಶಾಂತಿಯುತವಾಗಿ ಹೋಗ್ತಾರೆ, ಶಾಂತಿದೂತರ ಹಾಗೆ ಹೋಗ್ತಾರೆ ಅಂತ. ಅಲ್ಲಿ ಒಂದು ಜಿಲ್ಲೆಯಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ. ಇವರು ದಾರಿ ಉದ್ದಕ್ಕೂ ಏನಾದರೂ ಮಾಡ್ತಾರೆ, ಮಕ್ಕಳು ಶಾಲೆಗೆ ಹೋಗೋದು ಬೇಡ ಅಂತ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಒಂದು ವಾರ ಕಾಲ. ಎಲ್ಲಿ ಅಂತಲೂ ಹೇಳ್ತೀನಿ. ಸೊ ಏನು ನಡೀತು ಇವತ್ತು ಬೆಳಗ್ಗೆ 9-9:30 ಸಮಯದಲ್ಲಿ ಮಿರ್ಜಾಪುರ್ ಸ್ಟೇಷನ್, ರೈಲ್ವೆ ಸ್ಟೇಷನಲ್ಲಿ ಯೋಧರೊಬ್ಬರು ಕಾಯ್ತಾಯಿದ್ರು. ಬ್ರಹ್ಮಪುತ್ರ ಮೇಲ್ ಅನ್ನುವ ಟ್ರೈನ್ ಬರುತ್ತೆ, ಅದಕ್ಕೆ ಹತ್ಕೋಬೇಕು ಅಂತ ಕಾಯ್ತಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ 7-8 ಜನ ಕಾವಡಿಯಗಳು ನಿಂತಿದ್ರು. ಟಿಕೆಟ್ ವಿಚಾರವಾಗಿ ಕಾವಡಿಯಗಳಿಗೂ ಮತ್ತು ಯೋಧರಿಗೂ, CRPF ಯೋಧ ಅವರ ನಡುವೆ ವಾಗ್ವಾದ ನಡೆಯುತ್ತೆ. ಇನ್ನೇನು ಈ ತಿಂಗಳು ಅದರಲ್ಲೂ ವಿಶೇಷವಾಗಿ ಕಾವಡಿಯಗಳಿಗೆ ಲೈಸೆನ್ಸ್ ಅಲ್ವಾ, ಅವ್ರನ್ನ ಯಾರನ್ನೂ ಕೇರ್ ಮಾಡೋಂಗಿಲ್ಲ, ಯಾರೂ ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ಲ, ಏನು ಮಾತಾಡೋಂಗಿಲ್ಲ. ಒಂದು ಹೋಟ್ಲಿಗೆ ಹೋಗ್ತಾರೆ, ತಿಂತಾರೆ, ಕೊಡೋಕ್ಕೆ ದುಡ್ಡಿಲ್ಲ ಅಂದರೆ ಅದರಲ್ಲಿ ಈರುಳ್ಳಿ ಇತ್ತು ಅಂತ ಹೇಳಿ ಆ ಹೋಟ್ಲೇ ಧ್ವಂಸ ಮಾಡಿಬಿಡ್ತಾರೆ. ದಾರಿ ಉದ್ದಕ್ಕೂ ಯಾವುದೋ ಒಂದು ಕಾರ್ ಟಚ್ ಆಯಿತು, ಅದು ಟಚ್ ಆಯಿತು ಅಂತ ಕಾರ್ ಹೊಡೆದಾಕು, ಅಂಗಡಿ ಹೊಡೆದಾಕು, ಇಂಥದ್ದೇ ಮಾಡ್ಕೊಂಡಿರ್ತಾರೆ. ಸೊ ಯೋಧ ಟಿಕೆಟ್ ವಿಚಾರಕ್ಕೆ ಖ್ಯಾತೆ ತೆಗೆದಿದ್ದಕ್ಕೆ ಬಂದ್ಬಿಡ್ತು ಇವ್ರಿಗೆ ಸಿಟ್ಟು. ಶಾಂತಿದೂತರು, ಮಿಸ್ಟರ್ ಯೋಗಿ ಆದಿತ್ಯನಾಥ್ ಹೇಳುವಂತಹ ಶಾಂತಿದೂತರು, ದೇಶ ಕಾಯುವ ಯೋಧ ಅಂತಲೂ ನೋಡದೆ ಆ ಯೋಧನ ಮೇಲೆ ಮನಸ್ಸೋ ಇಚ್ಛೆ ದಾಳಿ ಮಾಡಿದ್ರು. ನೀವು ನೋಡ್ತಾ ಇದ್ದೀರಿ, ಮನಸ್ಸೋ ಇಚ್ಛೆ ದಾಳಿ, ಕಾಲಲ್ಲೇ ತುಳಿತಾ ಇದ್ದಾರೆ. ಯಾವ ಇದು ಇಲ್ಲ ಅವ್ರಿಗೆ, ಯೋಚನೆಯೂ ಇಲ್ಲ. ಯೋಧ, ಆರ್ಮಿ ವ್ಯಕ್ತಿ, ಸಿಟ್ಟು ಬಂದ್ರೂ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಏನೂ ಇಲ್ಲ. ನಮಗೆ ಲೈಸೆನ್ಸ್ ಇದೆ, ಆದಿತ್ಯನಾಥ್ ಕಡೆಯಿಂದ ಫುಲ್ ಲೈಸೆನ್ಸ್ ಇದೆ, ನಾವು ಏನು ಬೇಕಾದ್ರೂ ಮಾಡ್ಬೋದು. ದೊಂಬಿ ಮಾಡಿದ್ರು ಕೇಳೋನಿಲ್ಲ ನನ್ನನ್ನು ಅಂತ. ಯಾಕಂದರೆ ಎಲ್ಲ ಕಡೆ ಮಾಡ್ತಿರ್ಬೇಕಾದ್ರೆ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ನೋಡ್ತಿರ್ತಾರಲ್ಲ. ಹಾಗಾಗಿ ಒಂದು ರೌಂಡ್ ಆಯಿತು. ಆ ಯೋಧ ಹೇಗೋ ಸಂಭಾಳಿಸ್ಕೊಂಡು ಯಾರೋ ಒಬ್ಬರು ಸಪೋರ್ಟ್ ಮಾಡಿದ್ರು, ಎದ್ದು ನಿಂತ್ಕೊಂಡು ಯೋಧ ಅಲ್ವಾ, ಸಿಟ್ಟು ಬಂತು, ತಿರುಗಿ ಬೀಳುವಂತಹ ಪ್ರಯತ್ನ ಮಾಡೋಕ್ಕೆ ಮತ್ತೆ ಹೋದಾಗ ಮತ್ತೆ ಇನ್ನೊಂದು ರೌಂಡ್ ಅಟ್ಯಾಕ್ ಹೊಡೆದ್ಬಿಟ್ಟು ಅವ್ರ ಪಾಡಿಗೆ ಹೋದರು ಕಾವಡಿಯಗಳು. ಆ ನಂತರ ಅವರ 7 ಜನನೇನೋ ವಶಕ್ಕೆ ಪಡೆದಿದ್ದಾರಂತ. ಹಾಗಂತ ರೈಲ್ವೆ ಪೊಲೀಸರು ಈಗ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, 7 ಜನರನ್ನು ನಾವು ವಶಕ್ಕೆ ಪಡೆದಿದ್ದೀವಿ ಅಂತ. ಅರೆಸ್ಟ್ ಅಲ್ಲ, ವಿಡಿಯೋನೇ ಇದ್ರೂ ಅಟ್ಯಾಕ್ ಆಗಿರೋದು, ಅರೆಸ್ಟ್ ಅಲ್ಲ, ವಶಕ್ಕೆ ಪಡೆದಿದ್ದಾರೆ. ಅದು ಸುಮ್ಮನೆ ತೋರಿಸ್ಕೊಳ್ಳೋಕ್ಕೆ. ಆಮೇಲೆ ಬಿಟ್ಟು ಕಳಿಸ್ತಾರೆ, ಯಾಕಂದರೆ ಆದಿತ್ಯನಾಥ್ ಕಡೆಯಿಂದ ಫೋನ್ ಬರುತ್ತೆ, ಪ್ರೆಷರ್ ಬರುತ್ತೆ, ಬಿಟ್ಟು ಕಳಿಸ್ತಾರೆ. ಅಷ್ಟೇ ಆಗೋದು, ಇನ್ನೇನೂ ಆಗಲ್ಲ. ಸೊ ಇದರ ನಡುವೆ ಈ ಶಾಂತಿಪ್ರಿಯರು, ಸೋಕಾಲ್ಡ್ ಶಾಂತಿಪ್ರಿಯರು ಹೋಗೋ ದಾರಿಯುದ್ದಕ್ಕೂ ಮಾಡ್ತಿರುವಂತಹ ಶಾಂತಿಯುತ
ದೌರ್ಜನ್ಯಗಳಿದಾವಲ್ಲ, ಶಾಂತಿಯುತ ದೌರ್ಜನ್ಯಗಳು, ಅವುಗಳಿಂದ ಬಚಾವ್ ಮಾಡಬೇಕು ಮಕ್ಕಳನ್ನ ಅಂತ ಗಾಜಿಯಾಬಾದ್ DC, ಅಲ್ಲಿ DM ಅಂತ ಕರೀತಾರೆ, 1 ವಾರ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ನೀವು ಶಾಲೆಗೆ ಹೋಗಬೇಡಿ, ಮನೆಯಲ್ಲಿರ್ರಿ. 23ನೇ ತಾರೀಕಿಗೆ ಕಾವಡಿ ಎಲ್ಲ ಮುಗಿಯುತ್ತೆ, ಆರಾಮಾಗಿ ಆನಂತರ ಶಾಲೆಗೆ ಹೋಗಿ ಅಂತ ಈ 17ನೇ ತಾರೀಕಿಂದ 23ನೇ ತಾರೀಕುವರೆಗೂ 1 ವಾರಗಳ ಕಾಲ ಮನೆಯಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಮಕ್ಕಳನ್ನ. ನೀವು ಶಾಲೆಗೆ ಹೋಗಬೇಡಿ ಅಂತ. ಅದು ಈ ಶಾಂತಿ ಪ್ರಿಯರು ಸೃಷ್ಟಿ ಮಾಡಿರುವಂತಹ ಸಮಾಜ, ಪರಿಸ್ಥಿತಿ, ವಾತಾವರಣ. ಅದನ್ನು ಯೋಗಿ ಆದಿತ್ಯನಾಥ್ ಅವ್ರನ್ನ ನೋಡಿ ಕಲಿಬೇಕು. ಅವ್ರು ನೋಡಿ ಎಷ್ಟು ಸೌಹಾರ್ದಯುತವಾಗಿ, ಎಷ್ಟು ಶಾಂತಿಯುತವಾಗಿ, ಎಷ್ಟು ಭಕ್ತಿಯಿಂದ ಹೋಗ್ತಿದ್ದಾರೆ ಅಂತ. ನಾಚಿಕೆ ಆಗಬೇಕು ಯೋಗಿ ಆದಿತ್ಯನಾಥ್ಗೆ. ದಿನ ಬೆಳಗಾದರೆ ಇಂಥ ಸುದ್ದಿ ಬರ್ತಿದ್ರು ಸಹ ಹಾಗೆ ಹೇಳೋದಕ್ಕೆ ನಾಚಿಕೆ ಆಗಬೇಕು. ಅದಕ್ಕಿಂತ ದೊಡ್ಡ ನಾಚಿಕೆ ಅಂದರೆ ಮೊಹರ್ರಮ್ಮಲ್ಲಿ ಮುಸ್ಲಿಮರು ಹಂಗೆಲ್ಲ ಮಾಡ್ತಾರೆ ಅಂತ. ಮಾಡೋರು ಎಲ್ಲ ಧರ್ಮದಲ್ಲೂ ಇದ್ದಾರೆ, ಆದರೆ ಇವರು ಏನೂ ಮಾಡ್ತಾ ಇಲ್ಲ, ಅವರು ಎಲ್ಲ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳೋದಿದೆಯಲ್ಲ, ಅದು ದೊಡ್ಡ ನಾಚಿಕೆಗೇಡಿನ ಸಂಗತಿ. ಮತ್ತು BJP, RSS, ಸಂಘ ಪರಿವಾರ ಇವರಿಗೆ ಈ ನಾಚಿಕೆಗೇಡಿನ ಸಂಗತಿಗಳ ವಿಚಾರದಲ್ಲಿ ಯಾವ ಸಂಕೋಚನೂ ಇರಲ್ಲ. ಹಸಿ ಸುಳ್ಳನ್ನು ಹಾಗೆ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಯೋಗಿ ಆದಿತ್ಯನಾಥ್ ಅವರ ಆ ಭಾಷಣ. ಅದರಲ್ಲಿ ಮುಸ್ಲಿಮರ ವಿರುದ್ಧ, ಮೊಹರಂ ವಿರುದ್ಧ ಮಾತಾಡಿರೋ ಮಾತುಗಳನ್ನು ನಾನು ನಿಮಗೆ ಹೇಳಲ್ಲ. ನಿಮಗೆ ಆಸಕ್ತಿ ಇದ್ದರೆ ಗೂಗಲ್ ಮಾಡಿ, ಇಲ್ಲಾಂದರೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ. ಕಿವಿಗಳಿಗೆ ನಿಮ್ಮ ಕರ್ಮ ಅಂದ್ಕೊಂಡು ಕೇಳಿಸ್ಕೊಳ್ಳಿ, ಅಷ್ಟೇ. ಸೊ ಇದಿಷ್ಟು ಒಂದು ರೈಲ್ವೆ ನಿಲ್ದಾಣದಲ್ಲಿ ಯೋಧನ ಮೇಲೆ ಕಾವಡಿಯಗಳು ಮಾಡಿರುವಂತಹ ದಾಳಿಯ ವಿವರಗಳು. ಸೊ ಇಂತಹದ್ದೇ ವಿಶೇಷ ವಿವರಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.